ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತಿನ ರೆಸಿಪಿ ಶಿಕಂಜಿ ಶರ್ಬತ್ತು. ಈ ಶಿಕಂಜಿ ಶರ್ಬತ್ತಿನ ಪುಡಿಯನ್ನು ಮಾಡಿಟ್ಕೊಂಡ್ರೆ ನೀವು ಯಾವಾಗಂದ್ರವಾಗ ಜ್ಯೂಸನ್ನು ಮಾಡಿ ಕುಡಿಬೋದು. 1 ಗ್ಲಾಸ್ಗೆ 1-1.5 ಸ್ಪೂನ್ ಹಾಕ್ಕೊಂಡ್ರೆ ರುಚಿಯಾದಂತಹ ಜ್ಯೂಸು ರೆಡಿ. ಬನ್ನಿ ಶಿಕಂಜಿ ಶರ್ಬತ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸುಮಾರು 50 ಗ್ರಾಮಷ್ಟು ಸೋಂಪು ಕಾಳನ್ನ ತಗೊಂಡಿದ್ದೀನಿ. ಬೇಸಿಗೆಯಲ್ಲಿ ಸೋಂಪು ಕಾಳನ್ನು ತಿನ್ನೋದ್ರಿಂದ ದೇಹಕ್ಕೆ ಅತಿ ಹೆಚ್ಚು ತಂಪನ್ನು ಕೊಡುತ್ತೆ. ಜೊತೆಗೆ ಸುಮಾರು 2 ಕಪ್ಪಷ್ಟು ಕಲ್ಲು ಸಕ್ಕರೆನ ತಗೊಂಡಿದ್ದೀನಿ. ಕಲ್ಲು ಸಕ್ಕರೆ ಬದಲಿಗೆ ಸಕ್ಕರೆನೂ ಕೂಡ ಬಳಸ್ಬೋದು. ಸಿಹಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಲ್ಲು ಸಕ್ಕರೆನ ಹಾಕಿದ್ರೆ ಶರ್ಬತ್ತಿನ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ನಂತರ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ, 10 ಏಲಕ್ಕಿ ಕಾಯಿ, ಜೊತೆಗೆ 1 ಸ್ಪೂನಷ್ಟು ಕರಿಮೆಣಸನ್ನು ಕೂಡ ತಗೊಂಡಿದ್ದೀನಿ. ಶಿಕಂಜಿ ಶರ್ಬತ್ತಿನ ಪುಡಿಯನ್ನು ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಕಪ್ಪಷ್ಟು ಕಲ್ಲು ಸಕ್ಕರೆನ ಹಾಕ್ಕೊಳ್ಳೋಣ. ಕಲ್ಲು ಸಕ್ಕರೆನೂ ಕೂಡ ದೇಹಕ್ಕೆ ಅತಿ ಹೆಚ್ಚು ತಂಪನ್ನು ನೀಡುತ್ತೆ. ಸಕ್ಕರೆ ಬದಲಿಗೆ ಆದಷ್ಟು ಕಲ್ಲು ಸಕ್ಕರೆಯನ್ನು ಬಳಸಿ. ಜೊತೆಗೆ ತಗೊಂಡಿರುವಂತಹ ಜೀರಿಗೆ, ಮೆಣಸು, ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಶಿಕಂಜಿ ಶರ್ಬತ್ಗೆ ಒಳ್ಳೆ ಘಮ ರುಚಿನ ಕೊಟ್ಟರೆ, ಮೆಣಸು ಜೀರಿಗೆನೂ ಕೂಡ ಅಷ್ಟೇ ರುಚಿನ ಕೊಡುತ್ತೆ. 1 ಸ್ಪೂನಷ್ಟು ಕಪ್ಪು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಉಪ್ಪನ್ನು ಹಾಕೋದ್ರಿಂದ ಶರ್ಬತ್ತಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಈ ರೀತಿಯಾಗಿ ಪುಡಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಪುಡಿಯನ್ನು ಮಾಡಿಕೊಂಡ್ರೆ ಶಿಕಂಜಿ ಶರ್ಬತ್ತು ತುಂಬಾ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡಲಿಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ. ಈ ರೀತಿ ಒಮ್ಮೆ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಇಡೀ ಬೇಸಿಗೆಯನ್ನೇ ಕಳಿಬೋದು. ಈ ರೀತಿ ಒಂದು ಡಬ್ಬದಲ್ಲಿ ತುಂಬಿಟ್ರೆ ಯಾವಾಗ ಬೇಕಾವಾಗ ಶಿಕಂಜಿ ಶರ್ಬತ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಬೇಸಿಗೆಯಲ್ಲಿ ಇದನ್ನು ಕುಡಿಯೋದ್ರಿಂದ ದೇಹನ ಹೆಚ್ಚಾಗಿ ತಂಪಾಗಿಟ್ಕೊಳ್ಳಿಕ್ಕೆ, ಜೊತೆಗೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ. ಈ ರೀತಿ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಯಾವಾಗಂದ್ರೆ ಅವಾಗ ಈ ರೀತಿ 1 ಗ್ಲಾಸ್ಗೆ ಸ್ವಲ್ಪ ಐಸು, ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ರೆ ಶಿಕಂಜಿ ಮಸಾಲ ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ನಂತರ ಇದಕ್ಕೆ ಸುಮಾರು 1.5 ಸ್ಪೂನಷ್ಟು ಶಿಕಂಜಿ ಮಸಾಲಾನ ಹಾಕ್ಕೊಂಡು ತಣ್ಣಗಿರುವಂತಹ ನೀರನ್ನು ಹಾಕ್ಕೊಂಡ್ರೆ ಶಿಕಂಜಿ ಶರ್ಬತ್ತು ಕುಡಿಲಿಕ್ಕೆ ಸಿದ್ಧ. ಯಾರಾದರೂ ಮನೆಗೆ ಬಂದರೆ ಈ ರೀತಿ ಒಂದು ಶರ್ಬತ್ತನ್ನು ಮಾಡಿಕೊಡಿ. ತುಂಬಾ ಖುಷಿಯಾಗಿ ಕುಡಿತಾರೆ. ಅಷ್ಟು ರುಚಿಯಾಗಿರುತ್ತೆ. ಶಿಕಂಜಿ ಶರ್ಬತ್ತು ರೆಡಿ. ನೀವು ಕೂಡ ಇದೇ ರೀತಿ ಪುಡಿಯನ್ನು ಮಾಡಿಟ್ಕೊಂಡು ಯಾವಾಗಂದ್ರೆ ಅವಾಗ ಶಿಕಂಜಿ ಶರ್ಬತ್ನ ಮಾಡಿಕೊಂಡು ಕುಡಿಬೋದು. ಎಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.